ನಮಸ್ಕಾರ ಸ್ನೇಹಿತರೆ. ಈಗ ಪ್ರಬಲ ವಿರೋಧ ಪಕ್ಷವಾಗಿ ಪೈಪೋಟಿ ಕೊಡ್ತಾ ಇರ್ತಕ್ಕಂಥ ಬಿಜೆಪಿ ಜೆಡಿಎಸ್ ನ ಮೈತ್ರಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಈ ಕ್ಷಣಕ್ಕೆ ಇದು ದೊಡ್ಡ ಟ್ವಿಸ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಯಾರು ಯೋಚನೆನೂ ಸಹ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಿರುವು ಈಗ ರಾಜ್ಯ ರಾಜಕಾರಣಕ್ಕೆ ಸಿಗ್ತಾ ಇದೆ. ಇನ್ನೊಂದ್ ಕಡೆ ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ನಡೆಯಲಿದೆ. ಹೆಚ್ಚು ಕಡಿಮೆ ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಏನಾದ್ರೂ ಹಾಕಿದ್ರೆ ಖಂಡಿತ ಈ ಮೈತ್ರಿ 2028ರ ವಿಧಾನಸಭೆಗೂ ಮುಂದುವರಿಯುತ್ತೆ. ಈಗ ಅದೇ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಅಭ್ಯರ್ಥಿ ಫೈನಲ್ ಆಗೋಗಿದೆ. ಈಗ ಬಿಜೆಪಿ ಹೈಕಮಾಂಡ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದೆ. ಅಭ್ಯರ್ಥಿಯನ್ನು ಫೈನಲ್ ಮಾಡಲಾಗಿದೆ. ಹಾಗಾದ್ರೆ ಯಾರ ಅಭ್ಯರ್ಥಿ? ಬಿಜೆಪಿ ಅವರು ಕೊಟ್ಟಿರ್ತಕ್ಕಂಥ ಟ್ವಿಸ್ಟ್ ಏನು? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬರೀ 9 ಸೀಟ್ಗೆ ಸೀಮಿತಗೊಳ್ಳುವಂತೆ ಕಟ್ಟಿ ಹಾಕಿದ್ದು ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ. ಇದನ್ನ ಎಲ್ಲರೂ ಒಪ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಈ ಮೈತ್ರಿ ಪ್ರಚಂಡ ಗೆಲುವು ಸಾಧಿಸಿದೆ, ಹಾಸನ ಕ್ಷೇತ್ರವನ್ನು ಒಂದು ಹೊರತುಪಡಿಸಿ. ಹಾಗಾಗಿ 19 ಸಂಖ್ಯೆಯನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ಇವರ ಟಾರ್ಗೆಟ್ 24-25 ಇತ್ತು. ಆದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದಿಲ್ಲಿ. ಈ ಎಲ್ಲ ಅಡೆತಡೆ ನಡುವೆನೂ ಮೈತ್ರಿ ವರ್ಕೌಟ್ ಆಗಿದೆ. ಇದನ್ನ ಈಗ ಬಿಜೆಪಿ ಮತ್ತು ಜೆಡಿಎಸ್ ನ ರಾಷ್ಟ್ರೀಯ ನಾಯಕರು ಮುಂದಿನ ಲೆವೆಲ್ಗೆ ಕೊಂಡೊಯ್ಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಒಂದರ್ಥದಲ್ಲಿ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಬಿಜೆಪಿಗೆ ಬಲ ತುಂಬಿದ್ದಾರೆ. ಅವರು 2 ಕ್ಷೇತ್ರದಲ್ಲಿ ಗೆದ್ದಿರ್ಬೋದು, ಆದ್ರೆ ಬಿಜೆಪಿಯ ಸುಮಾರು 7ರಿಂದ 8 ಕ್ಷೇತ್ರಗಳ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ. ಇದನ್ನ ಕುಮಾರಸ್ವಾಮಿ ಅವರೇ ಹೇಳಿದ್ರು. ಹಾಗಾಗಿ ಈಗ ಬಿಜೆಪಿ ಅವರು ಸಹ ಕುಮಾರಸ್ವಾಮಿ ಅವರಿಗೆ ಋಣ ಸಂದಾಯ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಅವರಿಗೆ ಪ್ರಬಲ ಖಾತೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ದೇಶದ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಕ್ಯಾಬಿನೆಟ್ ಸಮಿತಿನಲ್ಲೂ ಸಹ ಕುಮಾರಸ್ವಾಮಿ ಅವರಿಗೆ ಸ್ಥಾನ ಕೊಟ್ಟಿದ್ರು. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನೀತಿ ಆಯೋಗದಲ್ಲೂ ಸಹ ಕುಮಾರಸ್ವಾಮಿ ಅವರಿಗೆ ಸ್ಥಾನ ಕಲ್ಪಿಸಲಾಗಿದೆ. ಹೀಗೆ ಉಡುಗೊರೆಯ ಮೇಲೆ ಉಡುಗೊರೆನ ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು. ಸ್ನೇಹಿತರೆ, ಡೆಲ್ಲಿನಲ್ಲಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ರನ್ನು ಭೇಟಿ ಮಾಡಿ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಹ ಚರ್ಚೆಗೆ ಬಂದಿದೆ. ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದಾರಂತೆ, ಚುನಾವಣೆ ನಡೆಯುವ 3 ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ 3 ಇದಾವೆ. ಶಿಗ್ಗಾವಿ ಮತ್ತು ಸಂಡೂರಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಹಾಕೋದಿಕ್ಕೆ ನಮ್ಮದೇನು ತಕರಾರಿಲ್ಲ. ಚನ್ನಪಟ್ಟಣ ನಮ್ಮ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ನಮ್ಮ ಅಭ್ಯರ್ಥಿಯನ್ನ ಹಾಕಿದ್ರೆ ಒಳ್ಳೇದು ಅಂತ ಕುಮಾರಸ್ವಾಮಿ ಅವರು ಅಮಿತ್ ಶಾರಿಗೆ ಮನವಿ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಅವರು ಸಿಪಿ ಯೋಗೀಶ್ವರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಪ್ರಬಲ ಆಗಿರೋದ್ರಿಂದ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಹಾಕಿದ್ರೇನೆ ಒಳ್ಳೇದು. ಹಾಗಾಗಿ ಇಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಅಮಿತ್ ಶಾಗೆ. ಕುಮಾರಸ್ವಾಮಿ ಅವರ ಮನವಿಗೆ ಅಮಿತ್ ಶಾ ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಇಲ್ಲ, ಉಪಚುನಾವಣೆಗಳ ವಿಚಾರದಲ್ಲಿ ಯಾವ ಮುಜುಗರನೂ ಸಹ ನಮ್ಮ ಮೈತ್ರಿ ಅನುಭವಿಸೋದು ಬೇಡ. ಯಾಕಂದ್ರೆ ಇಲ್ಲಿ ವಿಷಯ ಕ್ಲಿಯರ್ ಆಗಿದೆ. ಶಿಗ್ಗಾವಿ ಮತ್ತು ಸಂಡೂರು 2 ನಮ್ಮ ಕ್ಷೇತ್ರಗಳು. ಅಲ್ಲಿಂದ ನಮ್ಮ ಅಭ್ಯರ್ಥಿಗಳನ್ನ ಹಾಕ್ತೇವೆ. ಚನ್ನಪಟ್ಟಣದಲ್ಲಿ ನೀವು ಸ್ಪರ್ಧೆ ಮಾಡಿದ್ರಿ, ನೀವು ಗೆದ್ದಿದ್ರಿ, ನಿಮ್ಮ ಕ್ಷೇತ್ರ ಅದು. ಹಾಗಾಗಿ ನೀವೇ ಅಭ್ಯರ್ಥಿಯನ್ನ ಹಾಕಿ ಅಂತ ಸ್ಪಷ್ಟವಾಗಿ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನು ಮುಂದುವರೆದು ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನೋಡಿ, ನಿಮ್ಮ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ಬಲಿಷ್ಠವಾಗಿದೆ, ಅದನ್ನು ಇನ್ನಷ್ಟು ಭದ್ರಪಡಿಸಲು ಪ್ರಯತ್ನ ಮಾಡಿ. ಒಟ್ಟಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಪಕ್ಷದಿಂದ 60 ಜನರನ್ನು ಗೆಲ್ಲಿಸಿಕೊಂಡು ಬನ್ನಿ, ನೀವೇ ಮುಖ್ಯಮಂತ್ರಿ ಆಗ್ತೀರಿ, ಅದರಲ್ಲಿ ಅನುಮಾನನೇ ಇಲ್ಲ ಅನ್ನೋ ಅಭಯವನ್ನು ಸಹ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಸ್ನೇಹಿತರಲ್ಲಿ ಒಂದಂತೂ ಸ್ಪಷ್ಟ, ಬಿಜೆಪಿ ಹೈಕಮಾಂಡ್ ಉದ್ದೇಶ ಏನಪ್ಪಾ ಅಂದ್ರೆ, ಸಣ್ಣ ಸಣ್ಣ ವಿಚಾರಕ್ಕೆ, ಉಪಚುನಾವಣೆಗಳ ವಿಚಾರಕ್ಕೆ ಮೈತ್ರಿಗೆ ಯಾವುದೇ ಭಂಗ ಬರೋದು ಬೇಕಾಗಿಲ್ಲ. ಅವರ ಗುರಿ 2028ರ ವಿಧಾನಸಭಾ ಚುನಾವಣೆಯ ಮೇಲಿದೆ. ಅದನ್ನು ನಾವು ಸಕ್ಸಸ್ ಆಗಿ ಕಾಂಗ್ರೆಸ್ನ ಎದುರಿಸಬೇಕು ಅಂದ್ರೆ ಮೈತ್ರಿಯ ಅಗತ್ಯ ಇದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡ್ಕೊಂಡು ಮೈತ್ರಿ ಮುರಿದುಕೊಳ್ಳೋದ್ರಿಂದ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಸದೃಢವಾಗುತ್ತೆ. ಹಾಗಾಗಿ ನಾವು ನಮ್ಮಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯೋಣ, ನಮ್ಮ ಮೈತ್ರಿಯನ್ನು ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಸ್ಪಷ್ಟ ಸಂದೇಶನ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದೆ. ಸ್ನೇಹಿತರೆ, ಈ ಕಡೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿಯಾಗಲು, ಮೈತ್ರಿ ಅಭ್ಯರ್ಥಿ ಆಗೋದಿಕ್ಕೆ ಸಿಪಿ ಯೋಗೀಶ್ವರ್ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಇದು ಇಷ್ಟ ಇಲ್ಲ.
ಹಂಗಾಗಿ ಅವರು ಕುಮಾರಸ್ವಾಮಿ ಅವರ ಬಳಿ ಹೇಳ್ಬಿಟ್ಟಿದ್ದಾರೆ, ಚನ್ನಪಟ್ಟಣ ಕ್ಷೇತ್ರ ನಿಮ್ದು, ಹೀಗಾಗಿ ನೀವು ಅದನ್ನ ಬಿಜೆಪಿಗೆ ಬಿಟ್ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಮ ಪಕ್ಷದಿಂದಲೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅಂತ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರಿಗೆ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಈ ಕಡೆ ಪತ್ರಿಕಾಗೋಷ್ಠಿ, ತಮ್ಮ ಬೆಂಬಲಿಗರಿಂದ ಪತ್ರಿಕಾಗೋಷ್ಠಿ ಮಾಡಿಸಿ ಸಿಪಿ ಯೋಗೇಶ್ವರ್ ಅವರು ಮೊನ್ನೆ ಟಿಕೆಟ್ ಕೇಳಿದ್ರು. ಇದು ಕುಮಾರಸ್ವಾಮಿ ಅವರಿಗೆ ಧರ್ಮ ಸಂಕಟಕ್ಕೆ ಸಿಲುಕಿಸಿದೆ. ಆ ಕಡೆ ಕುಮಾರಸ್ವಾಮಿ ಅವರ ಬೆಂಬಲಿಗರು ಸಹ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಜೈಮುತ್ತು ನೇತೃತ್ವದಲ್ಲಿ ಈ ಕ್ಷೇತ್ರನ ನಾವೇ ಉಳಿಸಿಕೊಳ್ಳಬೇಕು, ಅಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವ ಒತ್ತಾಯ ಸಹ ಏರಿದ್ರು. ಈಗ ಒಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ ಕುಮಾರಸ್ವಾಮಿ ಅವರಿಗೆ, ಬಿಜೆಪಿಯ ಹೈಕಮಾಂಡೇ ನನಗೆ ಅಸ್ತು ಹೊಂದಿದ್ದಾರೆ, ಇನ್ನು ಮುಂದೆ ನಾನು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸ್ವತಂತ್ರ. ಇಲ್ಲಿ ಕುಮಾರಸ್ವಾಮಿ ಅವರು ಡಿಲೇ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಸಿಪಿ ಯೋಗೇಶ್ವರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನನ ಮಾಡ್ತಾ ಇದ್ದಾರೆ. ನೀವು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗಮನಿಸಿರ್ಬೋದು, 2019ರ ಚುನಾವಣೆಯಲ್ಲಿ ತೆಗೆದುಕೊಂಡಂತಹ ಯಾವ ದುಡುಕಿನ ನಿರ್ಧಾರವನ್ನು ಸಹ ಕುಮಾರಸ್ವಾಮಿ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಮಾಡಲಿಲ್ಲ. ತಮ್ಮ ಬದ್ಧ ವೈರಿಯಾಗಿದ್ದಂತಹ ಸುಮಲತಾರನ್ನು ಸಹ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಮನವೊಲಿಸಿ ಅವರನ್ನು ನ್ಯೂಟ್ರಲ್ ಮಾಡಿ ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರನ ಗೆದ್ರು. ಈಗ ಚನ್ನಪಟ್ಟಣಕ್ಕೂ ಸಹ ಅದೇ ರಣತಂತ್ರನ ಕುಮಾರಸ್ವಾಮಿ ಅವರು ಎಣಿತಾ ಇರೋದು. ಟಿಕೆಟ್ ಘೋಷಣೆ ಸ್ವಲ್ಪ ವಿಳಂಬವಾದ್ರೂ ಪರವಾಗಿಲ್ಲ, ಸಿಪಿ ಯೋಗೇಶ್ವರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಕುಮಾರಸ್ವಾಮಿ ಅವರು ಡಿಸೈಡ್ ಮಾಡಿದ್ದಾರೆ. ಸ್ನೇಹಿತರೆ, ಬಿಜೆಪಿ ಹೈಕಮಾಂಡ್ ಚನ್ನಪಟ್ಟಣನ ಜೆಡಿಎಸ್ಗೆ ಬಿಟ್ಕೊಡೋ ನಿರ್ಧಾರಕ್ಕೂ ಕಾರಣಗಳಿವೆ. ಈಗಾಗಲೇ ಯೋಗೀಶ್ವರ್ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಅವರ ಅವಧಿ ಇನ್ನೂ 2.5 ವರ್ಷ ಇದೆ. ಹೀಗಿರುವಾಗ ಮತ್ತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಎದುರಿಸೋದ್ರಿಂದ ಆ ಕಡೆ ವಿಧಾನ ಪರಿಷತ್ನಲ್ಲಿ ಒಂದು ಸ್ಥಾನ ಕಡಿಮೆ ಆಗುತ್ತೆ. ಈಗ ಹೇಗಿದ್ರು ಕಾಂಗ್ರೆಸ್ನ ಬಲ ಜಾಸ್ತಿ ಇದೆ, ಅವರೇ ಅದನ್ನ ಮತ್ತೆ ಗೆದ್ಕೊಂಡ್ರು ಆಶ್ಚರ್ಯ ಇಲ್ಲ. ಅನಾವಶ್ಯಕವಾಗಿ ಒಂದು ಕ್ಷೇತ್ರನ ನಾವು ಕಳೆದುಕೊಳ್ಳೋದು ಯಾಕೆ? ನೀವು ಅವಧಿಯನ್ನು ಪೂರ್ಣಗೊಳಿಸಿ, ಇಲ್ಲಿಂದ ಜೆಡಿಎಸ್ ನವರೇ ಅಭ್ಯರ್ಥಿ ಆಗ್ಲಿ ಅನ್ನೋ ಸೂಚನೆನ ಹೈಕಮಾಂಡ್ ಕೊಟ್ಟಿದೆ. ಒಟ್ಟಾರೆಯಾಗಿ ಯೋಗೀಶ್ವರ್ ಅವರಿಗೆ ಸ್ವಪಕ್ಷದವರಿಂದಲೂ ವಿರೋಧ ಇದೆ, ಕುಮಾರಸ್ವಾಮಿ ಅವರ ಕಡೆಯಿಂದ ಸಹಜವಾಗಿ ವಿರೋಧ ಇದೆ. ಈಗ ಏನ್ ಮಾಡ್ತಾರೆ? ಅಡಕತ್ರೆಯಲ್ಲಿ ಸಿಲುಕಿದ್ದಾರೆ ಯೋಗೇಶ್ವರ್ ಅವರು. ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷನೇನಾದ್ರೂ ಮತ್ತೆ ಸೇರ್ತಾರಾ? ಕಾದು ನೋಡ್ಬೇಕು. ನಾನೀಗಾಗ್ಲೇ ಹೇಳ್ದೆ, ಜೆಡಿಎಸ್ ನ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರೇ ನಿಲ್ಲಿ ಚನ್ನಪಟ್ಟಣದಿಂದ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲೋದಿಕ್ಕೆ ಇಲ್ಲಿ ಜ್ಯೋತಿಷ್ಯ ಅಡ್ಡ ಬರ್ತಾ ಇದೆ. ಜ್ಯೋತಿಷಿಗಳ ಪ್ರಕಾರ ನಿಖಿಲ್ ಅವರಿಗೆ 2027ರವರೆಗೂ ಗುರುಬಲ ಇಲ್ಲವಂತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ನಿಲ್ಲಬೇಡಿ ಅಂತ ಹೇಳಿದ್ರಂತೆ. ಆದ್ರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ರು, ಕೊನೆಗೆ ಸೋತಾಯ್ತು. ಈ ಸಲ ನಿಖಿಲ್ ಸ್ಪರ್ಧಿಸಿದರೆ ಸೋಲೋದು ಶತಸಿದ್ಧ ಅಂತ ಜ್ಯೋತಿಷ್ಯ ಹೇಳಿದೆ. ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, 2028ರ ರಾಮನಗರಕ್ಕೆ ಮತ್ತೊಮ್ಮೆ ಸ್ಪರ್ಧೆ ಮಾಡಲಿ ಅಂತ ಜೆಡಿಎಸ್ ನವರು ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಚನ್ನಪಟ್ಟಣಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ? ಇಲ್ಲಿರೋದು ಟ್ವಿಸ್ಟ್. ಈಗ ಕೇಳಿ ಬರ್ತಾ ಇರತಕ್ಕಂತ ಹೆಸರು ಅನಿತಾ ಕುಮಾರಸ್ವಾಮಿ ಅವರದ್ದು. ಹೌದು, ಕಾಂಗ್ರೆಸ್ನವ್ರು ಏನಾದ್ರು ಡಿ.ಕೆ. ಸುರೇಶ್ ಅವರನ್ನು ಸ್ಪರ್ಧೆ ಮಾಡಿಸಿದ್ರೆ ಅವರಷ್ಟೇ ಪ್ರಬಲವಾದ ಪ್ರತಿಸ್ಪರ್ಧಿಯನ್ನ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹಾಕಬೇಕಾಗತ್ತೆ. ಸೂಕ್ತ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಅವರು. ಹಾಗಾಗಿ ಜೆಡಿಎಸ್ ನವರು ನಿರ್ಧಾರ ಮಾಡಿಯಾಗಿದೆ, ಈ ಕ್ಷೇತ್ರದಿಂದ ಡಿ.ಕೆ. ಸುರೇಶ್ ಅವರೇನಾದ್ರೂ ನಿಂತರೆ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲೋದು ನಿಶ್ಚಿತ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.